ಕಳೆದ ಸಲನೂ ನಾನು ಹೇಳಿದೆ, ರಾಜಕಾರಣದಲ್ಲಿ ಸಮಾಧಾನವಾಗಿದ್ದರೆ ಏನಾದ್ರು ಸಾಧಿಸ್ಬೋದು ಅಂತ. ಕಳೆದ ಸಲನೂ ಹೇಳೋದೆ, ಮುದ್ದನ್ಮೇಗೌಡರು ಆತ್ರ ಬೀಳ್ತಾ ಇದ್ದಾರೆ, ಸ್ವಲ್ಪ ಕಾಯ್ಬೋದಾಗಿತ್ತು ಅಂತ. ನನಗೆ ಗೊತ್ತಿಲ್ಲ ಮುದ್ದನ್ಮೇಗೌಡರು ಯಾಕೆ ತೀರ್ಮಾನ ತೊಗೊಂಡ್ರು ಅಂತೇಳಿ. ನಾನು ಇವತ್ತು ನ್ಯೂಸಲ್ಲಿ ನೋಡಿದೆ, ಮುದ್ದನ್ಮೇಗೌಡರು ಎರಡು ಕಡೆ ಆ ಕಡೆ ಈ ಕಡೆ ಅನ್ನಂಗಿದ್ದವರು ಇವತ್ತು ದಿಢೀರಂತ ಕಾಂಗ್ರೆಸ್ ಸೇರ್ತಾ ಇದ್ದಾರೆ ಅಂತ ಹೇಳಿ ನೋಡಿದೆ. ಸ್ವಲ್ಪ ತೀರ್ಮಾನ ಆತರದ್ದಾಯಿತು ಅಂತ ನನ್ನ ಭಾವನೆ. ಸರ್, ಬಿ ಜೆ ಪಿನಲ್ಲಿ ಇಲ್ಲೇನು ಮಾತಾಡ್ತಾರೆ, ಯಾರು ಮಾತಾಡ್ತಾರೆ ಅಷ್ಟು ಪ್ರಸ್ತುತ ಅಲ್ಲ. ಮೇಲೆ ಅವ್ರು ಏನು ತೀರ್ಮಾನ ತಗೋತಾರೆ ಅದೇ ಫೈನಲ್ಲು. ಅವ್ರು ಏನು ತಗೋತಾರೆ ಅನ್ನೋದು ಕೊನೆಗಳಿಗೆವರೆಗೆ ಯಾರಿಗೂ ಗೊತ್ತಾಗುವಂಥ ಸ್ಥಿತಿ ನಮ್ಮಲ್ಲಿಲ್ಲ. ನೀವು ನೋಡಿರಿ, ನಮ್ಮ ರಾಜ್ಯಸಭಾ ಕ್ಯಾಂಡಿಡೇಟ್ ನಾವು ಯಾರೂ ನಿರೀಕ್ಷಣೆ ಮಾಡಿರಲಿಲ್ಲ. ಅವ್ರು ಬೇರೆ ಬೇರೆ ಆಯಾಮಗಳಲ್ಲಿ ಮಾಹಿತಿ ತರಿಸ್ಕೊಂಡು ಅವಲೋಕನ ಮಾಡಿ ಫೈನಲ್ ಆ ಡಿಸಿಷನ್ ತಗೋತಾರೆ. ಅವ್ರ ತೀರ್ಮಾನ ತೊಗೊಳೋರಿಗೆ ನಾವು ಕಾಯಬೇಕಾಗುತ್ತೆ. ನಾವೇ ತೀರ್ಮಾನ ಮೊದಲೇ ಗೊತ್ತಿತ್ತು ಅಂತ ಇಲ್ಲ ಸರ್, ಯಾರಿಗೂ ಈವರೆಗೆ ಇಡೀ ರಾಷ್ಟ್ರದಲ್ಲೇ ಬಿ ಜೆ ಪಿ ಎಲ್ಲಿ ಸೀಟ್ ಕೊಡ್ತಾರೆ, ಯಾರಿಗೆ ಸೀಟ್ ಕೊಡ್ತಾರೆ ಇವತ್ತರೆಗೂ ಕ್ಲಿಯರಾಗಿ ಯಾರಿಗೂ ಗೊತ್ತಿಲ್ಲ. ಅದು ಎಲ್ಲೂ ಒಂದೇ ಒಂದು ಸೀಟು ಕೂಡ ಡಿಸ್ಕ್ಲೋಸ್ ಆಗಿಲ್ಲ. ಕಳೆದ ಸಲನೂ ನಾನು ಹೇಳಿದೆ, ರಾಜಕಾರಣದಲ್ಲಿ ಸಮಾಧಾನವಾಗಿದ್ದರೆ ಏನಾದ್ರು ಸಾಧಿಸ್ಬೋದು ಅಂತ. ಕಳೆದ ಸಲನೂ ಹೇಳೋದೆ, ಮುದ್ದನ್ಮೇಗೌಡರು ಆತ್ರ ಬೀಳ್ತಾ ಇದ್ದಾರೆ, ಸ್ವಲ್ಪ ಕಾಯ್ಬೋದಾಗಿತ್ತು ಅಂತ. ನನಗೆ ಗೊತ್ತಿಲ್ಲ ಮುದ್ದನ್ಮೇಗೌಡರು ಯಾಕೆ ತೀರ್ಮಾನ ತೊಗೊಂಡ್ರು ಅಂತೇಳಿ. ನಾನು ಇವತ್ತು ನ್ಯೂಸಲ್ಲಿ ನೋಡಿದೆ, ಮುದ್ದನ್ಮೇಗೌಡರು ಎರಡು ಕಡೆ ಆ ಕಡೆ ಈ ಕಡೆ ಅನ್ನಂಗಿದ್ದವರು ಇವತ್ತು ದಿಢೀರಂತ ಕಾಂಗ್ರೆಸ್ ಸೇರ್ತಾ ಇದ್ದಾರೆ ಅಂತ ಹೇಳಿ ನೋಡಿದೆ. ಸ್ವಲ್ಪ ತೀರ್ಮಾನ ಆತರದ್ದಾಯಿತು ಅಂತ ನನ್ನ ಭಾವನೆ. ಸರ್, ಬಿ ಜೆ ಪಿನಲ್ಲಿ ಇಲ್ಲೇನು ಮಾತಾಡ್ತಾರೆ, ಯಾರು ಮಾತಾಡ್ತಾರೆ ಅಷ್ಟು ಪ್ರಸ್ತುತ ಅಲ್ಲ. ಮೇಲೆ ಅವ್ರು ಏನು ತೀರ್ಮಾನ ತಗೋತಾರೆ ಅದೇ ಫೈನಲ್ಲು. ಅವ್ರು ಏನು ತಗೋತಾರೆ ಅನ್ನೋದು ಕೊನೆಗಳಿಗೆವರೆಗೆ ಯಾರಿಗೂ ಗೊತ್ತಾಗುವಂಥ ಸ್ಥಿತಿ ನಮ್ಮಲ್ಲಿಲ್ಲ. ನೀವು ನೋಡಿರಿ, ನಮ್ಮ ರಾಜ್ಯಸಭಾ ಕ್ಯಾಂಡಿಡೇಟ್ ನಾವು ಯಾರೂ ನಿರೀಕ್ಷಣೆ ಮಾಡಿರಲಿಲ್ಲ. ಅವ್ರು ಬೇರೆ ಬೇರೆ ಆಯಾಮಗಳಲ್ಲಿ ಮಾಹಿತಿ ತರಿಸ್ಕೊಂಡು ಅವಲೋಕನ ಮಾಡಿ ಫೈನಲ್ ಆ ಡಿಸಿಷನ್ ತಗೋತಾರೆ. ಅವ್ರ ತೀರ್ಮಾನ ತೊಗೊಳೋರಿಗೆ ನಾವು ಕಾಯಬೇಕಾಗುತ್ತೆ. ನಾವೇ ತೀರ್ಮಾನ ಮೊದಲೇ ಗೊತ್ತಿತ್ತು ಅಂತ ಇಲ್ಲ ಸರ್, ಯಾರಿಗೂ ಈವರೆಗೆ ಇಡೀ ರಾಷ್ಟ್ರದಲ್ಲೇ ಬಿ ಜೆ ಪಿ ಎಲ್ಲಿ ಸೀಟ್ ಕೊಡ್ತಾರೆ, ಯಾರಿಗೆ ಸೀಟ್ ಕೊಡ್ತಾರೆ ಇವತ್ತರೆಗೂ ಕ್ಲಿಯರಾಗಿ ಯಾರಿಗೂ ಗೊತ್ತಿಲ್ಲ. ಅದು ಎಲ್ಲೂ ಒಂದೇ ಒಂದು ಸೀಟು ಕೂಡ ಡಿಸ್ಕ್ಲೋಸ್ ಆಗಿಲ್ಲ. ಕಳೆದ ಸಲನೂ ನಾನು ಹೇಳಿದೆ, ರಾಜಕಾರಣದಲ್ಲಿ ಸಮಾಧಾನವಾಗಿದ್ದರೆ ಏನಾದ್ರು ಸಾಧಿಸ್ಬೋದು ಅಂತ. ಕಳೆದ ಸಲನೂ ಹೇಳೋದೆ, ಮುದ್ದನ್ಮೇಗೌಡರು ಆತ್ರ ಬೀಳ್ತಾ ಇದ್ದಾರೆ, ಸ್ವಲ್ಪ ಕಾಯ್ಬೋದಾಗಿತ್ತು ಅಂತ. ನನಗೆ ಗೊತ್ತಿಲ್ಲ ಮುದ್ದನ್ಮೇಗೌಡರು ಯಾಕೆ ತೀರ್ಮಾನ ತೊಗೊಂಡ್ರು ಅಂತೇಳಿ. ನಾನು ಇವತ್ತು ನ್ಯೂಸಲ್ಲಿ ನೋಡಿದೆ, ಮುದ್ದನ್ಮೇಗೌಡರು ಎರಡು ಕಡೆ ಆ ಕಡೆ ಈ ಕಡೆ ಅನ್ನಂಗಿದ್ದವರು ಇವತ್ತು ದಿಢೀರಂತ ಕಾಂಗ್ರೆಸ್ ಸೇರ್ತಾ ಇದ್ದಾರೆ ಅಂತ ಹೇಳಿ ನೋಡಿದೆ. ಸ್ವಲ್ಪ ತೀರ್ಮಾನ ಆತರದ್ದಾಯಿತು ಅಂತ ನನ್ನ ಭಾವನೆ. ಸರ್, ಬಿ ಜೆ ಪಿನಲ್ಲಿ ಇಲ್ಲೇನು ಮಾತಾಡ್ತಾರೆ, ಯಾರು ಮಾತಾಡ್ತಾರೆ ಅಷ್ಟು ಪ್ರಸ್ತುತ ಅಲ್ಲ. ಮೇಲೆ ಅವ್ರು ಏನು ತೀರ್ಮಾನ ತಗೋತಾರೆ ಅದೇ ಫೈನಲ್ಲು. ಅವ್ರು ಏನು ತಗೋತಾರೆ ಅನ್ನೋದು ಕೊನೆಗಳಿಗೆವರೆಗೆ ಯಾರಿಗೂ ಗೊತ್ತಾಗುವಂಥ ಸ್ಥಿತಿ ನಮ್ಮಲ್ಲಿಲ್ಲ. ನೀವು ನೋಡಿರಿ, ನಮ್ಮ ರಾಜ್ಯಸಭಾ ಕ್ಯಾಂಡಿಡೇಟ್ ನಾವು ಯಾರೂ ನಿರೀಕ್ಷಣೆ ಮಾಡಿರಲಿಲ್ಲ. ಅವ್ರು ಬೇರೆ ಬೇರೆ ಆಯಾಮಗಳಲ್ಲಿ ಮಾಹಿತಿ ತರಿಸ್ಕೊಂಡು ಅವಲೋಕನ ಮಾಡಿ ಫೈನಲ್ ಆ ಡಿಸಿಷನ್ ತಗೋತಾರೆ. ಅವ್ರ ತೀರ್ಮಾನ ತೊಗೊಳೋರಿಗೆ ನಾವು ಕಾಯಬೇಕಾಗುತ್ತೆ. ನಾವೇ ತೀರ್ಮಾನ ಮೊದಲೇ ಗೊತ್ತಿತ್ತು ಅಂತ ಇಲ್ಲ ಸರ್, ಯಾರಿಗೂ ಈವರೆಗೆ ಇಡೀ ರಾಷ್ಟ್ರದಲ್ಲೇ ಬಿ ಜೆ ಪಿ ಎಲ್ಲಿ ಸೀಟ್ ಕೊಡ್ತಾರೆ, ಯಾರಿಗೆ ಸೀಟ್ ಕೊಡ್ತಾರೆ ಇವತ್ತರೆಗೂ ಕ್ಲಿಯರಾಗಿ ಯಾರಿಗೂ ಗೊತ್ತಿಲ್ಲ. ಅದು ಎಲ್ಲೂ ಒಂದೇ ಒಂದು ಸೀಟು ಕೂಡ ಡಿಸ್ಕ್ಲೋಸ್ ಆಗಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.